ತಾಲೂಕಿನ SSLC ಮತ್ತು PUCಯಲ್ಲಿ 90%ಗಿಂತ ಹೆಚ್ಚು ಬಂದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ನಗದು ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, DC ಅವರು, SP ಅವರು ಮತ್ತು ಮನ್ಮೂಲ್ನ ಅಧ್ಯಕ್ಷರು, ನಮ್ಮ DCC ಬ್ಯಾಂಕ್ ಡೈರೆಕ್ಟರ್ಗಳು ಸಮ್ಮುಖದಲ್ಲಿ 700ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ವಿ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಿದೆ. ಎಲ್ಲ ಮೀಡಿಯಾದವ್ರು ಸುಮ್ಮನೆ ಹಾಕೋದು. ಈಗ ಡೆಲ್ಲಿಯಲ್ಲಿ ಹೈಕಮಾಂಡ್ ಅವ್ರು ಕರೆದು ಹೋಗಿದ ತಕ್ಷಣ ನೀವೇ ಊಹೆ ಮಾಡೋದು, 4 ಜನ MLC ಪಟ್ಟಿಗಳಿಗೆ ತಡೆ, ಸಂಪುಟ ಪುನರ್ರಚನೆ, ನಿಮ್ಮಲ್ಲೇ ಮಂತ್ರಿನೂ ಆಗೋಗ್ತಾರೆ, ಮಂತ್ರಿ ಆಗಿ ಇಳಿದು ಬಿಡ್ತಾರಪ್ಪ. ಅದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಮೋಚನೆಗೆ ಬಿಟ್ಟಂಥದ್ದು. ಮೀಡಿಯಾದಲ್ಲಿ ಬೆಳಗ್ಗೆ ಪ್ರಮಾಣ ವಚನ ತಗೋತಾ ಇರ್ತಾರೆ, ಸಾಯಂಕಾಲ ಮಾಜಿ ಹಾಕ್ಬಿಡ್ತಾ ಇದ್ದಾರೆ. ಅದೆಲ್ಲ ಊಹಾಪೋಹ. ಆ ಥರ ಏನಾದರೂ ಸಂಪುಟ ಪುನರ್ರಚನೆ ಆದರೆ ನಿಮ್ಮ ಮೀಡಿಯಾ ಮುಂದೆ ಪ್ರೆಸ್ ಮೀಟ್ ಮಾಡಿ ಪುನರ್ರಚನೆ ಆಗುತ್ತೆ. ನಾನು ಯಾವುದಕ್ಕೆ ಹುದ್ದೆಯ ಆಕಾಂಕ್ಷಿನೂ ಅಲ್ಲ, ಬೋರ್ಡ್ ಚೇರ್ಮನ್ಗೂ ಇಲ್ಲ, ಮಂತ್ರಿಗಿರಿಗೂ ಇಲ್ಲ. ಮೊದಲ ಬಾರಿ ಗೆದ್ದಿದ್ದೀನಿ. ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯನ್ನಾಗಿ ಮಾಡೋದು ನನ್ನ ಗುರಿ. ಈಗ ನರೇಂದ್ರ ಸ್ವಾಮಿ ಅವರು ಆಕಾಂಕ್ಷಿ ಇದ್ದಾರೆ. ಅವ್ರಿಗೆ ಈಗ ಪರಿಸರ ಮಾಲಿನ್ಯದ ಕೊಟ್ಟಿದ್ದಾರೆ. ಅವರು ಇಲ್ಲ, ನನ್ನ ಪರಿಸರ ಮಾಲಿನ್ಯಕ್ಕಿಂತ ಮಂತ್ರಿಗಿರಿ ಬೇಕು ಅಂತಂದರೆ ಕೊಡಲೂಬಹುದು. ಅವರು ಕೂಡ ಹಿರಿಯ ಶಾಸಕರಾಗಿದ್ದರೆ ಅವ್ರಿಗೂ ಕೊಡ್ಬೋದು. KPCC ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ಬಿಟ್ಟ ವಿಚಾರ. ಯಾವುದೇ ಆ ರೀತಿಯ ಬದಲಾವಣೆ ನಮ್ಮ ಪಕ್ಷದಲ್ಲಿ ಇನ್ನೂವರೆಗೂ ಮಾತುಕತೆ ಆಗಿಲ್ಲ. ಸುಮ್ಮನೆ ಎಲ್ಲರೂ ಊಹಾಪೋಹಗಳನ್ನು ಕೇಳ್ತಾ ಇದ್ದಾರೆ. ಏನಕ್ಕಾಗಬೇಕು? ಯಾಕೆ? ನಾನು ಇವತ್ತು ಶಾಸಕ, ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಪೊಲೀಸ್ನವರು ಗೊತ್ತಿದೆ, ಇಲ್ಲಿಗೆ ಬೇಕಾದಂಥ ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸವ್ರ ಕರ್ತವ್ಯ. ನನ್ನ ಶಾಸಕ ನಂದಲ್ಲ. ನಾನು ಪೊಲೀಸ್ನ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ಲಪ್ಪ. ಇವತ್ತು ಇಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋದನ್ನು ಇಂಟೆಲಿಜೆನ್ಸ್ ಆಗಿ ನೀವು ಮೊದಲೇ ಊಹಿಸಿ ನಿನ್ನ ವ್ಯವಸ್ಥೆ ಇರೋದು ಅದಕ್ಕೆ. ನೀನು ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸ್ನವರ ಕರ್ತವ್ಯ. ಬಲವಂತವಾಗಿ ಯಾರೂ ಮಾಡಿಲ್ಲ. KCA ಮತ್ತು RCB ಅವರು ಮುಖ್ಯಮಂತ್ರಿಗಳನ್ನು ಬಂದು ನಾವು 18 ವರ್ಷಗಳಾದ ನಂತರ ಚಾಂಪಿಯನ್ ಆಗಿದ್ದೀವಿ, ನಮಗೆ ಸನ್ಮಾನವನ್ನು ವಿಧಾನಸೌಧದ ಮುಂದೆ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅದರ ಭದ್ರತೆಯನ್ನು ಕಾಪಾಡ್ಕೋಬೇಕಾಗಿರೋದು ಪೊಲೀಸ್ ಇಲಾಖೆ. ಅದು ಈಗ ಕಾಲು ತುಳಿತ ಆಗಬಾರ್ದಾಗಿತ್ತು, ಅತಾಚೂರ್ಯದಿಂದ ಆಗಿದೆ. ಯಾರ್ಯಾರು ನೆಗ್ಸಲಿಟ್ ಅದನ್ನ ನಿರ್ಲಕ್ಷ್ಯ ಮಾಡಿದಾರ ಇಲ್ಲವಾ ಕರ್ತವ್ಯ ಲೋಪ ಆಗಿದೆ, ಅದಕ್ಕೆ ಸರ್ಕಾರ ಈಗ ಆಲ್ರೆಡಿ ಕ್ರಮ ಕೈಗೊಂಡಿದೆ. BJPಯವ್ರಿಗೆ ಮಾಡೋಕ್ಕೆ ಕೆಲಸ ಏನಿಲ್ಲ. ಅವ್ರು ಬೆಳಗ್ಗೆ ಇದ್ದರೆ ರಾಜ್ಕುಮಾರ್ ಸತ್ತಾಗ ನೀವ್ಯಾರು ನೋಡಿದ್ರೋ ಇಲ್ವಾ? ನಾನು ನನ್ನ ಕಣ್ಮುಂದೆ ನೋಡಿದ್ದೀನಿ. ಗುಂಡನ್ನ ನನ್ನ ಕಣ್ಮುಂದೆ ಹೊಡೆದಿದ್ದಾರೆ. ಯಾವನು ಗಲಾಟೆ ಮಾಡ್ತಾ ಇರಲಿಲ್ಲ. ರಾಜ್ಕುಮಾರ್ ಹೆಣ ನೋಡೋಕೆ ಹೋದವ್ರಿಗೆ ಗುಂಡನ್ನು ನನ್ನ ಕಣ್ಮುಂದೆ ನನ್ನ ಕಣ್ಣಲ್ಲಿ 4 ಹೆಣನ ನೋಡಿದ್ದೀನಿ. ಸುಮ್ಮನೆ ಮಾತಾಡೋದಲ್ಲ. ಅವತ್ತು ಯಾಕಿರಲಿಲ್ವಾ ಪೊಲೀಸ್ ವೈಫಲ್ಯ? ಅವತ್ತಾಗಿರಲಿಲ್ವಾ? ಯಾಕೆ ಅಭಿಮಾನಿಗಳಿಗೆ ಗುಂಡು ಹೊಡೆದ್ರು? ನನ್ನ ಕಣ್ಣು ಮುಂದೆ ಬಸವರಾಜ್ ಬಾಲಗತ್ತಿ ಮತ್ತು ಮೈಸೂರಲ್ಲಿ ACP ರಘು ಅಂತಿದ್ದಾರೆ. ಗ್ರೌಂಡ್ಸ್ ಕೆಳಗಡೆ, ವಿನ್ಸಾರ್ ಮ್ಯಾನರ್ ಕೆಳಗಡೆ ಆ ರಘು ಪಾಪ ಅವತ್ತು ಗ್ರೌಂಡ್ಸ್ನ ಸಬ್ ಇನ್ಸ್ಪೆಕ್ಟರ್ ತಡೆದಿದ್ದಾರೆ. ಬಸವರಾಜ್ ಮಾಲಗತ್ತಿ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಕಂಠೀರವ ಸ್ಟೇಡಿಯಂ ಮುಂದೆಗಡೆ ಅವರು ಪಾಪ ತಡೆಯಕ್ಕೆ ಹೋದರೆ KSRPC ಅವರು ಯಾವ ರೀತಿ ಗುಂಡು ಹೊಡೆದ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ವಿಡಿಯೋದಲ್ಲಿ ಕ್ಯಾಪ್ಚರ್ ಇದೆ. ಅವತ್ತು ಕುಮಾರಸ್ವಾಮಿ ಅವ್ರಿಗೆ ನೆನಪಿರ್ಲಿಲ್ವಾ ಸೆಕ್ಯೂರಿಟಿ ಕೊಡಬೇಕಂತ? ಏನು ಕ್ಲಾರಿಫೈ? ನಿಮ್ಮ ಕಾಲದಲ್ಲಿ ಗುಂಡು ಹೊಡೆದ್ರೆ ಗುಂಡು, ನಮ್ಮ ಕಾಲದಲ್ಲಿ ನೋಡ್ರಿ. RCB ಅವರು ಇವತ್ತೇ ಬರ್ತೀನಿ ಅಂತ ನಾವೇನು, ನಮ್ಮ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಹೇಳ್ಬೇಕಾಗಿತ್ತು RCB ಅವರು 2 ದಿನ ಬಿಟ್ಟು ಬನ್ನಿ ಅಂತ. ನಾವೇನು ಮಾಡೋಕ್ಕಾಗುತ್ತೆ? ಇವತ್ತೇ ಬರ್ತೀವಿ ಅಂತ ವಿಶೇಷ ವಿಮಾನ ತೊಗೊಂಡು ಬಂದಮೇಲೆ ಅಟ್ಲೀಸ್ಟ್ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಮ್ಮ DCM ಅವರು ಎಲ್ಲೂ ಅಚಾತುರ್ಯ ಆಗಬಾರ್ದು ಅಂತೇಳಿ HL ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರನ್ನ ರಿಸೀವ್ ಮಾಡಿದ್ದಾರೆ, ಕರ್ಕೊಂಬಂದಿದ್ದಾರೆ. ಅವರೇ ಉಸ್ತುವಾರಿ ಹೋಯ್ಕೊ ಅಂದರೆ ನೀವು ಸೆಕ್ಯೂರಿಟಿ ಕೊಟ್ಟವ್ರನ್ನೇ ಬೈಕೊಂಡು ಓಡಾಡ್ಬಿಟ್ರೆ ರಾಜಕಾರಣ ಅಂದರೆ ಬೈಯೋದಲ್ಲ ರೀ. ಇದರಲ್ಲಿ ಏನು ಕ್ರೆಡಿಟು? DK ಶಿವಕುಮಾರ್ RCB ಅವ್ರ ಜೊತೆ ಹೋಗಿ ಫೋಟೋ ತಗೊಳ್ಸ್ಕೊಳ್ಳೋ ಕ್ರೆಡಿಟಾ? ಈ ರಾಜ್ಯದ 7 ಕೋಟಿ ಜನ ಅವರ ಮತ್ತು ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ನಂಬಿ ವೋಟ್ ಹಾಕಿದ್ದಾರೆ. 138 ಸ್ಥಾನ ಬಂದಿದೆ. RCB ಅವ್ರ ಜೊತೆ ಫೋಟೋ ತಗೊಳ್ಳೋದಕ್ಕೆ DK ಶಿವಕುಮಾರ್ಗೇನು ಶೋಕಿನಾ? ಏನು BJPಯವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಏನು ಮಾತಾಡ್ತಾರೆ? ಏನು ಕ್ರಿಕೆಟ್ ಅವ್ರ ಜೊತೆ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಕೆ ಏನು ಶೋಕಿ ಮಾಡೋಕೆ ಹೋಗಿದ್ರ? ಸೆಕ್ಯೂರಿಟಿ ಕೊಡಬೇಕು ಅಂತ ಕನಕಪುರದಲ್ಲಿ ಇದ್ದವರು ಈ ಥರ ಅಚಾತುರ್ಯ ಏನಾದರೂ ಆಗಬಾರ್ದು ಅಂತೇಳಿ ಹೋಗಿದ್ದಾರೆ, ನಿಂತಿದ್ದಾರೆ.
ಮತ್ತು ಒಬ್ಬ ಜವಾಬ್ದಾರಿಯುತ DCM ಏನು ಮಾಡಬೇಕೋ 10 ನಿಮಿಷದಲ್ಲಿ ಪ್ರೋಗ್ರಾಮ್ ಮುಗಿಸಿದ್ದಾರೆ. ಇದನ್ನೆಲ್ಲ BJP ಅವರು ಈಗ ರಾಜಕೀಯ ಮಾಡ್ಕೊಂಡು ಏನು ರಿಟ್ವೀಟ್ ಮಾಡಿದ್ರು BJP ಅವರು ಅವತ್ತು ಏನು ಮಾಡಿದ್ರು? ನೀವು ತೆರೆದ ವಾಹನದಲ್ಲಿ ಮೆರವಣಿಗೆ ಕೊಡದಂತ ಒಬ್ಬ ಹೋಮ್ ಮಿನಿಸ್ಟ್ರು ನೀವು ನಿಷ್ಪ್ರಯೋಜಕ ಅಂತ ಹೇಳಿ ನಿಷ್ಪ್ರಯೋಜಕನ ಹಾಕಿದ್ರು. ಇವತ್ತಾಕೆ ಹೇಳ್ತಾರೆ ಸಾವಿನ ಮೇಲೆ ರಾಜಕಾರಣ ಮಾಡೋದು, ಸಾವಿನಲ್ಲಿ ರಾಜಕಾರಣ ಮಾಡೋದು BJP-ಯವರ ಹುಟ್ಟುಗುಣ. ಯಾರು ಏನೇ ಹೋರಾಟ ಮಾಡಲಿ, ಒಂದಷ್ಟು ಉದ್ಯೋಗಗಳು ಮಂಡ್ಯದಲ್ಲಿ ಸೃಷ್ಟಿ ಆಗಬೇಕು, ಅಮ್ಯೂಸ್ಮೆಂಟ್ ಪಾರ್ಕು ಬರಬೇಕು. ಕಾವೇರಿ ಆರತಿ ಆದರೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಅದರ ಅನುಕೂಲ ನಮ್ಮ ರೈತರ ಮಕ್ಕಳಿಗೆ, ನಮ್ಮ ಯುವ ಜನಾಂಗಕ್ಕೆ ಆಗುತ್ತೆ. ಅವರು ಅರ್ಥ ಮಾಡ್ಕೋಬೇಕು. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು. ಪ್ರತಿ ಪದಗಳಲ್ಲೂ ಹುಡುಕಿ ಪ್ರತಿಭಟನೆ ಮಾಡಬಾರ್ದು. ನಾನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಮ್ಮ ಮಂಡ್ಯ ದೊಡ್ಡ ಹಳ್ಳಿ ಥರ ಇದೆ. ಇದು ಇಂಪ್ರೂವ್ ಆಗಬೇಕಾದ್ರೆ ಹೊರಗಿನಿಂದ ಜನ ಬರಬೇಕು. ಇದರಿಂದ ಡ್ಯಾಮಿಗೆ ಯಾವುದೇ ರೀತಿಯ ಧಕ್ಕೆ ಆಗಲ್ಲ. ಜನ ಬಂದ ಕಲ್ಗೆ ಡಮ್ಮ ಅಂತ ಗುದಿತಾರ, ಗುದಿಯಲ್ಲ, ಯಾವುದೇ ಧಕ್ಕೆ ಆಗಲ್ಲ. ಕಾವೇರಿ ಆರತಿಯನ್ನು ನಮ್ಮ ಸರ್ಕಾರ ಮಾಡುತ್ತೆ. ಅದು ನಮಗೆ ಗೊತ್ತಿಲ್ಲ. ಆ ವಿರೋಧ ಮಾಡೋದ್ರಿಂದ ಯಾವ ಷಡ್ಯಂತ್ರ ಇದೆಯೋ ನಮಗೆ ಗೊತ್ತಿಲ್ಲ. ಕರ್ಪೂರ ಹಚ್ಚೋಕ್ಕೆ 20 ರೂಪಾಯಿ ಸಾಕು. ಕರ್ಪೂರ ಹಚ್ಚೋಕ್ಕೋಸ್ಕರ ತಯಾರು ಮಾಡ್ಕೋಬೇಕಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ರಸ್ತೆ ಮಾಡಬೇಕು, 20,000 ಜನ ಪರ್ಮನೆಂಟಾಗಿ ಕೂತ್ಕೊಳ್ಳೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು, ಕಂಚಿನ ಪ್ರತಿಮೆ ಮಾಡಬೇಕು. ಅದು DPR ಮಾಡಿರ್ತಾರೆ. 100 ಕೋಟಿ ಹೋಗ್ಬಿಟ್ಟು ರಿಸರ್ವ್ ಬ್ಯಾಂಕಲ್ಲಿ ಅಥವಾ ಖಜಾನೆಯಲ್ಲಿ ಹೋಗಿ ಡ್ರಾ ಮಾಡ್ಕೊಂಬರೋದಕ್ಕಾಗಲ್ಲ. DPR ಇರುತ್ತೆ. ಆ ಥರ ವಿರೋಧ ಮಾಡೋರು DPR ತರಿಸ್ಕೊಳ್ಳಿ, ಯಾವುದಾದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ಮಾಡಿ RTI ಹಾಕಿ, ಖರ್ಚಲ್ಲಿ ಭ್ರಷ್ಟಾಚಾರ ಕಂಡ್ರೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ. ಅದ್ರ ಬದಲು ಮಾಡೋಕ್ಕೆ ಮುಂಚೆನೇ 100 ಹಾಕಿ 200 ಹಾಕಿ ಕರ್ಪೂರ ಹಚ್ಚಕ್ಕೆ ಹಾಕಿ. ಕರ್ಪೂರ 20 ರೂಪಾಯಿಗೂ ಬರುತ್ತೆ, 200 ರೂಪಾಯಿಗೂ ಬರುತ್ತೆ. ಕರ್ಪೂರಕ್ಕಲ್ಲ. ಆ ಕರ್ಪೂರ ಹಚ್ಚಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್, ಆ ಕರ್ಪೂರದ ಇಡೀ ಇರ್ತದಲ್ಲ ಹಚ್ಚಬೇಕಾದ್ರೆ ಅದಕ್ಕೆ 400 ರೂಪಾಯಿ ಆಗುತ್ತೆ. DPR ರೆಡಿ ಇರುತ್ತೆ. ಟೆಂಡರ್ ಕರೆದಾಗ ಡಾಕ್ಯುಮೆಂಟ್ಸ್ ತರಿಸ್ಕೊಳ್ಳಿ, RTI ಹಾಕಿ, ಯಾರ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ನೋಡಿ. ಭ್ರಷ್ಟಾಚಾರ ನಡೆದಿದ್ರೆ ಕೇಸ್ ಹಾಕೊಳ್ಳಿ. ಆಯ್ತು, ರೈತರ ಹತ್ರ ನಾನು ಮಾತಾಡ್ತೀನಿ. ಅವ್ರಿಗೂ ನಾವು ಮಾತಾಡೋಣ. ಅವ್ರನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ರೈತರ ಮುಖಂಡರನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕಾವೇರಿ ಆರತಿಯನ್ನ ಮಾಡ್ತೀವಿ. ಅವ್ರ ಥರ 8,000 ಕೋಟಿ ಅಲ್ಲ ನಮ್ದು. ಮುಖ್ಯಮಂತ್ರಿ ಆಗಿದ್ದ ಮಂಡ್ಯಕ್ಕೆ 8,000 ಕೋಟಿ ಕೊಟ್ಟೆ ಇಳಿದ ಮೇಲೆ ಹೊಂಟೋಯ್ತು ಅನ್ನೋದಲ್ಲ. ಇದು ಒರಿಜಿನಲ್, ಇದು 100 crores ಒರಿಜಿನಲ್, ನೋ 8,000 ಕೋಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.